ಇನ್ನು ವಸ್ತು ಹೇಳಿಕೆ ಕೊಟ್ಟಂತಹ ಸತೀಶ್ ಜಾರಕಿಹೊಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ವಸ್ತು ಹೇಳಿಕೆ ಕೊಟ್ಟು ನಕ್ಕು ಸುಮ್ಮನಾದಂತಹ ಸತೀಶ್ ಜಾರಕಿಹೊಳಿಗೆ ರಮೇಶ್ ಜಾರಕಿಹೊಳಿ ಸರಿಯಾಗಿ ಜಾಡಿಸಿದ್ದಾರೆ. ನಾನು ಸಚಿವ ಸ್ಥಾನ ಕಳೆದುಕೊಂಡಿದ್ದಕ್ಕೆ ಆಗ ಹೇಳಿದ್ದಾನೆ, ಸಚಿವ ಸ್ಥಾನ ಉಳಿಸಿಕೊಳ್ಳಲು ನಾನೇನ್ ಲಾಭಿ ಮಾಡ್ಕೊಂಡಿರ್ಲಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಒಂದು ಐಟಮ್ ಕಳ್ಕೊಂಡವ್ರೆ, ಹಾಗಾಗಿ ಹಂಗ ಮಂತ್ರಿ ಕಳ್ಕೊಂಡು ಮಂತ್ರಿ ನಾನೇ ಬಿಟ್ಟಿಲ್ಲ. ನಾ ನೋಡಿ ನಾ ಏನಾರ ನಂಗ ಅಧಿಕಾರ ಆಸಿದ್ರೆ ಕ್ಯಾಬಿನೆಟ್ ತಪ್ಪಿಸಿರ್ಕಿಲ್ಲ. ದಿಲ್ಲಿಗೆ ಹೋಗ್ತಿದ್ದೆ, ನಾ ಇಲ್ಲಿ ಹೋಗಿಲ್ಲ. ನಾ ಸ್ವತಃ ಡಿಸಿಷನ್ ಅದು ಯಾರನ್ನ ಕಳ್ಕೊಂಡಿಲ್ಲ. ನನ್ನ ಮಂತ್ರಿ ಕಳ್ಕೊಂಡದಕ್ಕೆ ನಾ ಮಂತ್ರಿ ನಾನಾಗಿ ಬಿಟ್ಟಿದ್ದೇನೆ. ಅದಕ್ಕೆ ಅವ್ರು ಪಾಪ ಅನ್ಲಿ ಅವಂದ ಎಟ್ಟು ಮೋಸ ಮಾಡಿ ನೀವು 2 ಸಲ ಮನೆಗೆ ಬಂದು ಕೂತ್ ನೋಡಿದ್ರಿ. ನಾ ಮನೆಗೆ ಹೋಗಿಲ್ಲ. ಅದು ಇದು ಆಗಲಿ, ದೇವ್ರು ಒಳ್ಳೆ ಮಾಡ್ಲ ಅವಾಗ. ರಮೇಶ್ ಜಾರಕಿಹೊಳಿ ಅವರು ಒಂದು ಐಟಮ್ ಕಳ್ಕೊಂಡವ್ರೆ, ಹಾಗಾಗಿ ಹಂಗ ಮಂತ್ರಿ ಕಳ್ಕೊಂಡು ಮಂತ್ರಿ ನಾನೇ ಬಿಟ್ಟಿಲ್ಲ. ನಾ ನೋಡಿ ನಾ ಏನಾರ ನಂಗ ಅಧಿಕಾರ ಆಸಿದ್ರೆ ಕ್ಯಾಬಿನೆಟ್ ತಪ್ಪಿಸಿರ್ಕಿಲ್ಲ. ದಿಲ್ಲಿಗೆ ಹೋಗ್ತಿದ್ದೆ, ನಾ ಇಲ್ಲಿ ಹೋಗಿಲ್ಲ. ನಾ ಸ್ವತಃ ಡಿಸಿಷನ್ ಅದು ಯಾರನ್ನ ಕಳ್ಕೊಂಡಿಲ್ಲ. ನನ್ನ ಮಂತ್ರಿ ಕಳ್ಕೊಂಡದಕ್ಕೆ ನಾ ಮಂತ್ರಿ ನಾನಾಗಿ ಬಿಟ್ಟಿದ್ದೇನೆ. ಅದಕ್ಕೆ ಅವ್ರು ಪಾಪ ಅನ್ಲಿ ಅವಂದ ಎಟ್ಟು ಮೋಸ ಮಾಡಿ ನೀವು 2 ಸಲ ಮನೆಗೆ ಬಂದು ಕೂತ್ ನೋಡಿದ್ರಿ. ನಾ ಮನೆಗೆ ಹೋಗಿಲ್ಲ. ಅದು ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ದಿಲೀಪ್ ಇದ್ದಾರೆ. ದಿಲೀಪ್, ಇವತ್ತಿನ ಸ್ಥಿತಿಗೆ ವಸ್ತು ಕಳ್ಕೊಂಡಿದ್ದೆ ಕಾರಣ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ರಮೇಶ್ ಜಾರಕಿಹೊಳಿ ನೋಡಿದ್ರೆ ನಾನು ಮಂತ್ರಿಗಿರಿ ಬಿಟ್ಟಿದ್ದೀನಲ್ಲ ಅದ್ ಕಾರಣ ಅಲ್ಲ ಅಂತಿದ್ದಾರೆ. ಮತ್ ಯಾವ ವಸ್ತು ಅದು ಅಂತ? ಶಕುಂತಲ ಏನಂದ್ರೆ ಮುಖ್ಯವಾಗಿ ಯಾವ ವಸ್ತು ಅನ್ನೋದನ್ನ ಕೇವಲ ರಮೇಶ್ ಜಾರಕಿಹೊಳಿ ಅಥವಾ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಬೇಕಾಗತ್ತದೆ. ಯಾಕಂತಂದ್ರೆ ಯಾವ ವಸ್ತು ಅಂತ ಇವರು ಹೇಳಕ್ ರೆಡಿ ಇಲ್ಲ, ಯಾವ ವಸ್ತು ಅಂತ ಅವ್ರು ಹೇಳಕ್ ರೆಡಿ ಇಲ್ಲ. ಹೀಗಾಗಿ ಸತೀಶ್ ಜಾರಕಿಹೊಳಿ ಏನಂತಂದ್ರೆ ಒಂದು ಸೀಕ್ರೆಟ್ ಕಾರ್ಡ್ ಅನ್ನ ಪ್ಲೇ ಮಾಡಿರುವಂತದ್ದು, ವಸ್ತು ಯಾವುದು ಅದನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಅವ್ರಿಗೆ ಏನಂತಾರೆ ರೆಸ್ಪೆಕ್ಟ್ ಆಗಿರುವಂತದ್ದು, ಹಾಗಾಗಿ ಮನಸ್ಥಿತಿ ಈ ತರ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಶಕುಂತಲ ಅಂದ್ರೆ ರಾಜಕೀಯದ ಏಳಿಗೆಯನ್ನ ಲೆಕ್ಕಿಸದೆ ಆ ವಸ್ತುಗಾಗಿ ಹಬ್ಬಹಬ್ಬಿಸ್ತಿದ್ದಾರ ಅವರು ಅಂತ? ಹೌದು ಶಕುಂತಲ, ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಪ್ರಕಾರ ಏನಂತಾರೆ ಯಾರೋ ಏನನ್ನ ಕಳ್ಕೊಂಡ್ರು ಕೂಡ ಏನಂತ ಹತಾಶ ಆಗ್ತಾರೆ, ದುಃಖ ಆಗುತ್ತೆ. ಹೀಗಾಗಿ ಒಂದು ವಸ್ತುವನ್ನ ಕಳ್ಕೊಂಡಿದ್ರೆ ಅದಕ್ಕೆ ಈ ತರ ದುಃಖ ಆಗಿರುವಂತದ್ದು. ಹೀಗಾಗಿ ಆ ದುಃಖದಲ್ಲಿ ಏನೇನೋ ಮಾತಾಡ್ತಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಏನಂತಾರೆ ಈ ತರ ಒಂದು ಮಾಜಿ ಸಚಿವರು ಕೂಡ ಇದ್ದಾರೋ, ಹಾಗಾಗಿ ಈ ತರ ಒಂದು ಮಾಡ್ತಾ ಇರೋದು. ಈಗ ಕೇವಲ ಏನಂತಾರೆ ಆ ವಸ್ತುಗೋಸ್ಕರ ಈ ತರ ಮಾಡ್ತಾ ಇದ್ರಂತ ಒಂದು ಪರೋಕ್ಷವಾಗಿ ಟಾಂಗನ ನೀಡಿರುವಂತದ್ದು. ಶಕುಂತಲ, ಅಲ್ಲ, ಆ ವಸ್ತುಗಾಗಿ ಈಗಾಗ್ಲೇ ಸಾಮ್ರಾಜ್ಯವೇ ಅಳ್ಳಾಡ್ತಿದ್ಯಲ್ಲ, ಅಂತ ವಸ್ತು ಏನದು? ನಿರ್ಜೀವ ವಸ್ತುನ, ಸಜೀವ ವಸ್ತುನ, ಏನ್ ಕತೆ ಅಂತ? ಹೌದು, ಇದು ವಿಚಾರವಾಗಿ ನಾವೇನಂತಂದ್ರೆ ಎಲ್ಲ ಮಾಧ್ಯಮದವರು ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ವಿ. ಅದು ನಿರ್ಜೀವ ಇದೆಯಾ, ಸಜೀವ ಇದೆಯಾ, ಅಥವಾ ಅವರು ಮೇಲ್ ಇದೆಯಾ, ಫಿಮೇಲ್ ಇದೆ, ಎಲ್ಲವನ್ನೂ ಕೂಡ ನಾವು ಕೇಳಿದ್ರು. ಆದ್ರೆ ಅದು ನನಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ ಅಂತೇಳಿ ಮತ್ತೆ ನಗು ಮುಖಾಂತರ, ಚಟಾಕಿ ಹಾರಿಸೋದ್ರ ಮುಖಾಂತರ ಏನಂದ್ರೆ ಸತೀಶ್ ಜಾರಕಿಹೊಳಿ ಮುಗುಳ್ನಗೆನಕ್ಕೂ ಸುಮ್ಮನಾದ್ರು. ಹೀಗಾಗಿ ಇನ್ನೂ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅಥವಾ ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಡೀಟೇಲ್ ಆಗಿ ಮಾತಾಡಿದಾಗ ಮಾತ್ರ ಏನಂತಂದ್ರೆ ಆ ವಸ್ತು ಯಾವುದು ಅಂತ ಗೊತ್ತಾಗುವಂತದ್ದು. ಅಂದ್ರೆ ಇದು ವೈಯಕ್ತಿಕ ವಿಚಾರವಿರಬಹುದಾ? ಹೌದು, ಇದು ಏನಂತಂದ್ರೆ ಸೋಷಿಯಲ್ ಇಲ್ಲದೆ ಇರಬಹುದು, ಯಾಕಂದ್ರೆ ಪೊಲಿಟಿಕಲ್ ಇಲ್ಲದೆ ಇರಬಹುದು, ಸೋಷಿಯಲ್ ಇರಬಹುದು. ಯಾಕೆ ಇದು ಏನ್ ಮುಖ್ಯವಾಗಿ ಇಲ್ಲಿ ವೈಯಕ್ತಿಕ ವಿಚಾರಣೆ ಇರಬಹುದು ಅಂತ ಹೇಳಾಗ್ತಾ ಇದೆ. ಆದ್ರೆ ಯಾವುದಕ್ಕೂ ಏನಂತಂದ್ರೆ ಸತೀಶ್ ಜಾರಕಿಹೊಳಿಗೆ ಸ್ಪಷ್ಟನೆ ನೀಡಬೇಕಾಗತ್ತೆ. ಮತ್ತೆ ಯಾವ ವಸ್ತು ಅನ್ನೋದನ್ನು ಕೇವಲ ಹೇಳ್ಬಿಟ್ರೆ ಆಗೋದಿಲ್ಲ, ಆ ವಸ್ತು ಯಾವ್ದು ಅಂತ ಹೇಳ್ಬೇಕು ಆಗುತ್ತೆ ಅಂತ ಹೇಳಿ ಅವ್ರ ಬೆಂಬಲಿಗರು ಕೂಡ ಏನಂತಾರೆ ಒತ್ತಾಯ ಮಾಡ್ತಾ ಇರುವಂತದ್ದು. ಶಕುಂತಲ, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮ ಡೀಟೇಲ್ಸ್ಗಾಗಿ. ಜನರ ತಲೆಯಲ್ಲೂ ಕೂಡ ಈಗ ಸಾಮಾನ್ಯವಾಗಿ ಕೊರಿತಾ ಇರುತ್ತೆ. ಈಗ ಸತೀಶ್ ಜಾರಕಿಹೊಳಿ ಆ ವಸ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಈಗ ಜನರ ತಲೆನಲ್ಲಿ ಹುಳ ಬಿಟ್ಬಿಟ್ಟಿದ್ದಾರೆ. ಈತ ನೋಡಿದ್ರೆ ಮಂತ್ರಿಗಿರಿ ನಾನೇ ಬಿಟ್ಕೊಟ್ಟಿದ್ದೀನಲ್ಲ, ಅದ್ರಲ್ಲಿ ಹೆಚ್ಚೇನಿದೆ ಅಂತಾರೆ. ಹಾಗಾದ್ರೆ ಆ ವಸ್ತು ಯಾವ್ದಿರಬಹುದು? ಭವ್ಯ ಬಂಗಲೆನ, ಡೈಮಂಡ, ಚಿನ್ನನ, ಏನು ಅಂತದಪ್ಪ ಅವರೇ ಬಿಚ್ಚಿಡ್ಬೇಕು, ಗೊತ್ತಾಗುತ್ತೆ.